ಎಲ್ರಿಗೂ ನಮಸ್ಕಾರ. ಇವತ್ತು ಮರಗೆಣಸಿನ ವೆಜ್ಜಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲನೇದಾಗಿ ಇದನ್ನು ಎಲ್ಲ ನೀಟಾಗಿ ತೊಳ್ಕೊಬೇಕು. ಗೆಣಸನ್ನು ತಿರುಳನ್ನು ಎಲ್ಲ ತೆಗೆದ್ಬಿಟ್ಟು ಈ ಥರ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಒಂದು 15ರಿಂದ 20 ನಿಮಿಷ ಅದನ್ನು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಒಂದು 5-10 ನಿಮಿಷ ನೋಡಿಕೊಂಡು ಮತ್ತು ಬೆಂದಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದು ಬೇಡ. ಈ ಕಟ್ ಮಾಡೋಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಬಾಣಲೆಗೆ ಒಂದು ಸ್ವಲ್ಪ ತಳಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ಟರ್ ಫ್ರೈ ಮಾಡ್ಕೋಬೇಕು. ಇದಕ್ಕೆ ತುಂಬ ಎಣ್ಣೆ ಏನು ಬೇಡ, ಡೀಪ್ ಫ್ರೈ ಬೇಡ. ಈ ಥರ ಮಾಡ್ಕೊಂಡು ಅದಕ್ಕೆ ಮೇಲೆ ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಯಾವುದೇ ರೀತಿಯ ಚಟ್ನಿ ಅಥವಾ ಸಾಸ್ ಜೊತೆ ತಿನ್ಬೋದು. ನಾನಿವತ್ತು ಅವಕಾಡೋ ಸಾಸನ್ನು ಮಾಡ್ತೀನಿ ಇದ್ರ ಜೊತೆ ತಿನ್ನಲಿಕ್ಕೆ. ಅದು ಒಳ್ಳೆ ಕಾಂಬಿನೇಷನ್, ಎರಡೂ ಕೂಡ ಹೆಲ್ದಿ. ನೀವು ಟ್ರೈ ಮಾಡಿ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮರಗೆಣಸಿನ ವೆಜ್ಜಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ.